ಹಲೋ ಸ್ನೇಹಿತರೆ, ಗುಡ್ ಮಾರ್ನಿಂಗ್. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಆ್ಯಸ್ ಪ್ರಾಮಿಸ್ಡ್, ಇವತ್ತು ಬೆಳಗ್ಗೆ ಎದ್ದ ತಕ್ಷಣವೇ ನಾನು ವೆಯ್ಟ್ ಚೆಕ್ ಮಾಡ್ತಾ ಇದ್ದೀನಿ. ನಿಮ್ಮಲ್ಲಿ ತುಂಬ ಜನ ಕೇಳಿದ್ರಿ, ನಾನು ಹೇಳಿದ್ದೆ ಎಂಟಿ ಸ್ಟಮಕಲ್ಲಿ ಚೆಕ್ ಮಾಡಬೇಕು, ಆವಾಗಲೇ ಗೊತ್ತಾಗೋದು ಸರಿಯಾಗಿ ಅಂತ ಹೇಳಿಬಿಟ್ಟು. ಸೊ ಬೆಳಗ್ಗೆ ಎದ್ದ ತಕ್ಷಣವೇ ಚೆಕ್ ಮಾಡ್ತಾ ಇದ್ದೀನಿ. ಇದರಲ್ಲೇನೋ ಪ್ರಾಬ್ಲಮ್ ಆಗಿದೆ, ತುಂಬ ದಿನಗಳೇ ಆಗಿತ್ತು. ನಾನು ಹೇಳಿದ್ನಲ್ಲ, ತುಂಬ ದಿನ ಆಯಿತು ನಾನು ಚೆಕ್ ಮಾಡಿಲ್ಲ, ಚೆಕ್ ಮಾಡಿ ಹೇಳ್ತೀನಿ ಅಂತ. ಸೊ ತುಂಬ ದಿನ ಆಗಿದ್ದು ಇವತ್ತು ಚೆಕ್ ಮಾಡ್ತಾ ಇದ್ದೀನಿ. ಏನೇನೋ ತೋರಿಸ್ತಾ ಇದೆ ನಂಬರ್ಸು, ಒಂದೊಂದು ಸಾರಿ ಒಂದೊಂದು ನಂಬರ್ ತೋರಿಸ್ತಾ ಇದೆ. 61 ತೋರಿಸ್ತಿದೆ, 62 ತೋರಿಸ್ತಾ ಇದೆ. ನಾನು ಅಷ್ಟೊಂದು ಕಡಿಮೆ ಆಗಿಬಿಟ್ಟಿದ್ದೀನ ಅಂತ ಒಂದು ಸೆಕೆಂಡ್ ಅನ್ನಿಸ್ತು. ಆಮೇಲೆ ಯಾವಾಗ ನೆಕ್ಸ್ಟು ಬೇರೆ ನಂಬರ್ ತೋರಿಸ್ತೋ ಆವಾಗ ಗೊತ್ತಾಯಿತು, ಇಲ್ಲ ಇದು ಪ್ರಾಬ್ಲಮ್ ಇದೆ, ಮೇ ಬಿ ಏನಾದರೂ ಬ್ಯಾಟ್ರಿ ಡೌನ್ ಆಗಿರಬೇಕು ಅಥವಾ ಮಷೀನಲ್ಲಿ ಏನಾದರೂ ಪ್ರಾಬ್ಲಮ್ ಆಗಿರಬೇಕು. ಬಟ್ ಒಂದೊಂದು ಸಾರಿ ಒಂದೊಂದು ನಂಬರ್ ತೋರಿಸ್ತಾ ಇತ್ತು ಸ್ನೇಹಿತರೆ. ಆ್ಯಂಡ್ ನಾವು ನಿಂತಿದ್ದು ಒಂದು 2-3 ಸೆಕೆಂಡ್ಸ್ಗೆ ಅದು ಫಿಕ್ಸ್ ಆಗುತ್ತೆ ನಂಬರ್. ಬಟ್ ಇದು ಓಡ್ತಾನೆ ಇದೆ. ನೋಡಿ, ಇವಾಗ 63 ತೋರಿಸ್ತು, 61, 62, 63. ಅದಾದಮೇಲೆ ಸಾನು ಎದ್ದು ಬಂದಳು. ಸೊ ಸಾನುಗೆ ನೀನು ನೋಡಮ್ಮ ಅಂದೆ, ಅವಳಿಗೂ 4-5 kgs ಕಡಿಮೆ ತೋರಿಸ್ತು. ಆಮೇಲೆ ರಾಜೇಶ್ ಬಂದರು, ನಂದು ಕರೆಕ್ಟಾಗಿರುತ್ತೆ ಯಾವಾಗ್ಲೂ ಅಂದ್ಬಿಟ್ಟು ಅವ್ರು ನೋಡಿದ್ರು. ಅವ್ರದ್ದು ಅಷ್ಟೇ 4-5 kgs ಡಿಫ್ರೆನ್ಸ್ ಇತ್ತು. ಸೊ ಇಲ್ಲಿ ಏನು ತೋರಿಸ್ತಾ ಇದೆಯೋ ಇದರಲ್ಲಿ 4-5 kgs ನಾನು ಆ್ಯಡ್ ಮಾಡಬೇಕಾಗುತ್ತೆ. ಬಟ್ ನಾಟ್ ಶ್ಯೂರು. ಮೊದಲು 61 ತೋರಿಸ್ತಲ್ವಾ, ಅದಕ್ಕೆ 5 kg ಆ್ಯಡ್ ಮಾಡೋದಾ, ಈಗ 63 ತೋರಿಸ್ತಲ್ಲ ಅದಕ್ಕೆ 5 kg ಆ್ಯಡ್ ಮಾಡೋದಾ? ಸೊ ನಾನು ಎಷ್ಟು ವೆಯ್ಟ್ ಇದ್ದೀನಿ ಗೊತ್ತಿಲ್ಲ. ಬಟ್ ನಾನು ಲಾಸ್ಟ್ ಚೆಕ್ ಮಾಡಿದಾಗ ಅಂತೂ 66 ಇದ್ದೆ, 66 to 67 ಏನೋ ಇದ್ದೆ. ಈಗಲೂ ಏನು ಕಡಿಮೆ ಆಗಿರೋದಿಲ್ಲ, ಅಷ್ಟೇ ಇರ್ತೀನಿ ಅಂತ ನನಗಂತೂ ಕಾನ್ಫಿಡೆನ್ಸ್ ಇದೆ. ಏನೋ ಒಂದು ಆಸೆಯಲ್ಲಿ ಕಡಿಮೆ ಆಗಿದ್ದೀನೇನೋ. ಯಾಕಂದರೆ ರೀಸೆಂಟಾಗಿ ನಾನು ಫಂಕ್ಷನ್ಗೆ ಹೋದಾಗ ನನಗೆ ಒಬ್ಬರು ಹೇಳಿದರು, ಸಣ್ಣ ಆಗಿಬಿಟ್ಟಿದೆಯಲ್ಲ ಅಂತ. ಅದಕ್ಕೆ ಆ ಆಸೆಯಲ್ಲಿ ಚೆಕ್ ಮಾಡೋಣ, ಕರೆಕ್ಟಾಗಿ ಹೇಳೋಣ ಅಂದ್ಕೊಂಡು ಚೆಕ್ ಮಾಡಿದೆ. ಅದು ಪ್ರಾಪರ್ ರಿಸಲ್ಟ್ ಕೊಟ್ಟಿಲ್ಲ. ಸೊ ನಿಮ್ಮ ಕ್ವೆಶ್ಚನ್ಗೆ ಇದೇ ಆನ್ಸರು, ಅದು ಸರಿಯಾಗಿ ಸಿಗ್ತಾ ಇಲ್ಲ. ಅದನ್ನು ರಿಪೇರ್ ಮಾಡಿಸ್ಬೇಕು. ಮಾಡಿಸಾದ್ಮೇಲೆ ಇನ್ನೊಂದು ಸಾರಿ ಚೆಕ್ ಮಾಡಿ ನಿಮಗೆ ತಿಳಿಸ್ತೀನಿ ಸ್ನೇಹಿತರೆ. ಸೊ ಇವತ್ತು ಸಂಡೇ ಮಾರ್ನಿಂಗ್ ನಮ್ಮ ಮೇಲೆ ಏನಾದರೂ ಒಂದು ಎಕ್ಸ್ಟ್ರಾ ಕೆಲಸ ಇಟ್ಕೊಂಡಿರ್ತೀನಿ ನಾನು. ಇದು ವೀಕ್ ಡೇಸ್ ಎಲ್ಲ ಮಾಡೋಕ್ಕಾಗೋದಿಲ್ವಲ್ಲ ಅಂದ್ಬಿಟ್ಟು ನಾನು ವೀಕೆಂಡಲ್ಲಿ ಇಟ್ಕೊಂಡಿರ್ತೀನಿ. ಸೊ ನಾನು ಎದ್ದು ಕ್ಲೀನ್ ಮಾಡೋ ಅಷ್ಟೊತ್ತಿಗೆ ರಾಜೇಶ್ ಕೂಡ ಬಂದಿದ್ರ. ಅವರು ನೀರು ಬಿಸಿ ಮಾಡ್ಕೊಳ್ತಾ ಇದ್ದಾರೆ, ಸಾನುಗೂ ಕೊಡ್ತಾ ಇದ್ದಾರೆ. ಸಾನು ಅವಳು ಬೆಳಿಗ್ಗೆ ಎದ್ದ ತಕ್ಷಣವೇ ನೀರು ಕುಡಿದ್ಬಿಟ್ಟು ಬಾದಾಮ್ ತಿಂದ್ಬಿಟ್ಟು ಬ್ರೆಡ್ ತಿಂತಾಳೆ. ಅಂದರೆ ವೀಕ್ಲಿ ಒನ್ಸೇ ನಾನು ಅವಳಿಗೆ ಬ್ರೆಡ್ ಕೊಡೋದು, ಹಾಲು ಜೊತೆ ಬ್ರೆಡ್ ಕೊಡ್ತೀನಿ. ಸೊ ನಾನು ಮಾಡ್ಕೊಳ್ಬೇಕು ಅಂತ ಅವಳು ಬಂದು ನಿಂತಿದ್ದಾಳೆ. ಬಟ್ ನಾನು ತಡಿ ಸ್ವಲ್ಪ ಡಸ್ಟ್ ತೆಗೆದುಕೊಂಡು ಬಿಡ್ತೀನಿ ಅಂದ್ಬಿಟ್ಟು ಅವರಿಬ್ಬರಿಗೂ ಆಮೇಲೆ ಬನ್ನಿ ಅಂತ ಹೇಳ್ತಾ ಇದ್ದೀನಿ. ಎಲ್ಲ ಮಾತಾಡಿಕೊಂಡು ಹಾಗೆ ಕೆಲಸನ ಶುರು ಮಾಡಿದ್ದೀನಿ ಸ್ನೇಹಿತರೆ. ಇವತ್ತು ಸ್ವಲ್ಪ ಪ್ರೋಗ್ರಾಮ್ ಇದೆ, ಅದ್ರ ಮುಂಚೆ ಇದೊಂದನ್ನು ಮುಗಿಸ್ಬಿಡೋಣ. ಏನಾಗುತ್ತೆ, ಜಾಸ್ತಿ ಎಲ್ಲೂ ಏನು ವೆಬ್ ಕಾಬ್ ಇರೋದಿಲ್ಲ, ಯಾವಾಗಲೂ ಒಂದು ಸಾರಿ ಕಾಣ್ಬಿಡುತ್ತೆ. ಅದು ಅನ್ಯೂಶುವಲ್ ಪ್ಲೇಸಸ್ಸಲ್ಲಿ, ನಾರ್ಮಲ್ ಪ್ಲೇಸಸ್ಸಲ್ಲಿ ಆದರೆ ನನಗೆ ಗೊತ್ತಾಗ್ಬಿಡುತ್ತೆ. ಆದರೆ ಅದು ಎಲ್ಲೆಲ್ಲೋ ಕಟ್ಟಿರುತ್ತೆ, ಒಂದು ದಿನ ಏನೂ ಇರೋದಿಲ್ಲ, ನೆಕ್ಸ್ಟ್ ಡೇ ಕಟ್ಬಿಟ್ಟಿರುತ್ತೆ. ಅದಕ್ಕೆ ನಾನು ಎಲ್ಲ ಕಡೆನೂ ತಿರುಗಿಸೋಣ. ಈಗ ಗೋಡೆ ಮೇಲೆ ಕೂಡ ಧೂಳು ಕೂತಿರುತ್ತೆ. ಸೊ ನೀವು ಬೇಕಿದ್ರೆ ನಮ್ಮದು ವಾಷಬಲ್ ಪೇಂಟು, ನೀರಲ್ಲಿ ಬಟ್ಟೆನ ಅದ್ಬಿಟ್ಟು ಸ್ವಲ್ಪ ಒರೆಸ್ಕೊಂಡ್ರೆ ನೀಟಾಗಿ ಗೊತ್ತಾಗುತ್ತೆ ಡಿಫ್ರೆನ್ಸ್, ಎಷ್ಟು ಧೂಳಿದೆ ಅಂತ ಹೇಳ್ಬಿಟ್ಟು. ಅದಕ್ಕೆ ಎಲ್ಲ ಕಡೆನೂ ಅಲ್ಲಿ ವೆಬ್ ಕಾಬ್ ಇದೆಯೋ ಇಲ್ವೋ, ಕಟ್ಟೋದಿಲ್ವೋ, ಗೋಡೆ ಮೇಲೆಲ್ಲ ಕೂಡ ಸ್ವಲ್ಪ ಒಂದು ಸಾರಿ ಬ್ರಷ್ ಮಾಡೋಣ ಅಂತ ಹೇಳ್ಬಿಟ್ಟು ಇಡೀ ಮನೇನ ಇವತ್ತು ಈ ಥರ ಡಸ್ಟಿಂಗ್ ಮಾಡ್ಕೊಳ್ತಾ ಇದ್ದೀನಿ. ಹೊರಗಡೆ ಬಾಲ್ಕನಿ ಆಗಿರ್ಬೋದು, ನನ್ನ ಯುಟಿಲಿಟಿ, ಗೇಟ್ ಆಚೆ ಎಲ್ಲ ಕಡೆನೂ ಮಾಡ್ಕೊಳ್ತಾ ಇದ್ದೀನಿ. ಹಲೋ ಸ್ನೇಹಿತರೆ, ಗುಡ್ ಮಾರ್ನಿಂಗ್. ಈಗ ಟೈಮ್ ಬಂದು 11:30 ಆಗ್ತಾ ಇದೆ. ನಾನು ಸ್ನಾನ ಮಾಡಿ ಬಂದು ರೆಡಿ ಆಗ್ತಾ ಇದ್ದೀನಿ. ಇವತ್ತು ನಾವು ಒಂದು ಗೆಟ್ ಟುಗೆದರ್ಗೆ ಹೋಗಬೇಕು. ಗೆಟ್ ಟುಗೆದರ್ ಅನ್ಬೋದು ಅಥವಾ ಪೂಜೆ ಅಂತ ಹೇಳ್ಬೋದು. ಸೊ ಇದು ನಾವು ಎವ್ರಿ ಇಯರ್ ಹೋಗ್ತೀವಿ, ನಿಮಗೆ ನೆನಪಿರಬೇಕು. ಇವತ್ತು ನಮ್ಮ ಗಾವಡಗೆರೆಯ ಗ್ರಾಮ ದೇವತೆ ಪಟ್ಟಲದಮ್ಮ ಅಂತ, ಅಲ್ಲಿಂದ ಮೂರ್ತಿ ತಂದು ಇಲ್ಲಿ ಪೂಜೆ ಮಾಡಿ, ನಾವು ಬ್ಯಾಂಗ್ಳೂರಲ್ಲಿ ಇರೋರೆಲ್ಲ ಕೂಡ ಮರಾಠೀಸು. ಸೊ ಎಲ್ಲರೂ ಸೇರಿ ಅಲ್ಲೇ ಮಾತುಕತೆ, ಪೂಜೆ ಎಲ್ಲನೂ ಆಗತ್ತೆ. ಇವತ್ತು ಅಲ್ಲಿ ಗೆಟ್ ಟುಗೆದರಲ್ಲಿ ನಾನ್ ವೆಜ್. ಓಕೆ, ನಾವು ಪಟ್ಟಲದಮ್ಮಗೆ ನಾನ್ ವೆಜ್ನ ನೈವೇದ್ಯ ಮಾಡ್ತಾರೆ. ಸೊ ಬೆಳಿಗ್ಗೆ ಪೂಜೆಗೆ ಸಿಹಿ ಏನಾದರೂ ಮಾಡಿ ನೈವೇದ್ಯ ಮಾಡಿರ್ತಾರೆ. ಮಧ್ಯಾಹ್ನದ ಪೂಜೆಗೆ ನಾನ್ ವೆಜ್ ಮಾಡಿ ನೈವೇದ್ಯ ಮಾಡಬೇಕು. ಸೊ ಬನ್ನಿ ಹೋಗಿ ಬರೋಣ. ನೀವು ನನ್ನ ರೆಗ್ಯುಲರ್ ವ್ಯೂವರ್ ಆಗಿದ್ದರೆ ನಿಮಗೆ ಗೊತ್ತಿರುತ್ತೆ, ಎವ್ರಿ ಇಯರ್ ಹೋಗ್ತೀವಿ. ಲಾಸ್ಟ್ ಇಯರು ಫಾರ್ ಸಮ್ ರೀಸನ್ ನಾವು ಹೋಗೋಕ್ಕಾಗಿರಲಿಲ್ಲ. ಆವಾಗ ಒಂದು ಮದುವೆ ಇತ್ತು, ಊರಿಗೆ ಹೋಗಿದ್ವಿ.
ಸೊ ಇದೇ ದಿನದಂದು ಊರಿಗೆ ಹೋಗ್ಬೇಕಾಗಿ ಬಂದಿತ್ತು. ಸೊ ಲಾಸ್ಟ್ ಇಯರು ಮಿಸ್ ಆಗಿತ್ತು. ಸೊ ಈ ವರ್ಷ ಬನ್ನಿ ಹೋಗಿ ಬರೋಣ. ಈ ಥರ ಮಾಡೋದ್ರಿಂದ ಏನು ಒಂದು ಅಡ್ವಾಂಟೇಜ್ ಅಂದರೆ, ಈಗ ಯಾರಿಗೂ ಒಬ್ಬರ ಮನೆಗೆ ಹೋಗಿ ಕೂತ್ಕೊಂಡು ಮಾತಾಡೋ ಅಷ್ಟು ಪೇಷನ್ಸೇ ಇರಲ್ಲ. ಎಲ್ಲರೂ ಅವರ ಲೈಫಲ್ಲಿ ಬ್ಯುಸಿ ಇರ್ತಾರೆ. ಸೊ ಈ ಥರ ಮಾಡಿದಾಗ ಒಂದು ಗೆಟ್ ಟುಗೆದರ್ ಎಲ್ಲರೂ ಒಂದು ಕಡೆ ಸೇರ್ತಾರೆ ಅಲ್ವಾ. ಸೊ ಎಲ್ಲರನ್ನೂ ನೋಡೋದು, ಮಾತಾಡ್ಸೋದು ಎಲ್ಲನೂ ಚೆನ್ನಾಗಿರುತ್ತೆ. ರೆಡಿ ಸ್ನೇಹಿತರೆ, ಚಿಕ್ಕದಾಗಬೇಕು ಅನ್ಸುತ್ತಲ್ಲ, ತುಂಬಾ ದಪ್ಪ ಕಾಣ್ತಾ ಇದೆ. ಓಕೆ, ನಾನು ಎಲ್ಲರೂ ರೆಡಿಯಾಗಿದ್ದೀವಿ. ಆವಾಗಲಿಂದನೂ 10-15 ನಿಮಿಷ ಆಯಿತು ರೆಡಿಯಾಗಿ. ಕ್ಯಾಬ್ ಬುಕ್ ಮಾಡ್ತಾಯಿದ್ರೆ ಕ್ಯಾಬೇ ಬರ್ತಾಯಿಲ್ಲ. ಮೊದಲೇ ನಾವು ಲೇಟ್ ಮಾಡಿದ್ದೀವಿ, ಅದ್ರ ಮೇಲ್ಗಡೆ ಈ ಕ್ಯಾಬ್ ಬೇರೆ ಲೇಟ್ ಆಗ್ತಾಯಿದೆ. ಸೊ ಬನ್ನಿ ಹೊರಡೋಣ. ಇನ್ನೇನು ಕ್ಯಾಬ್ ಬುಕ್ ಆಗಿದೆ, ಆದಮೇಲೆ ಕೂಡ ಇನ್ನೂ 12 ಮಿನಿಟ್ಸ್ ಅಂತ ವೆಯ್ಟಿಂಗು. ಅವ್ರು ಬರೋದಕ್ಕೆ ಇಲ್ಲಿಗೆ 12 ಮಿನಿಟ್ಸ್ ಆಗುತ್ತಂತೆ. ಸೊ ವೆಯ್ಟ್ ಮಾಡ್ತಾ ಇದ್ದೀನಿ. ಬನ್ನಿ, ನಮ್ಮ ಮನೆಗೆ ಯಾರೋ ಬಂದಿಯಾರೇ ತೋರಿಸ್ತೀನಿ. ನೋಡಿ ಯಾರು ಬಂದಿದ್ದಾರೆ ಅಂತ, ಎಷ್ಟು ದಿನ ಆದಮೇಲೆ ಬಂದಿದ್ದಾರೆ ಅಂತ. ಹಲೋ ದಾನು, ಆ್ಯನ್ಯುವಲ್ ಡೇ ಇದು ನೋಡಿದೆ, ಡ್ಯಾನ್ಸು ಚೆನ್ನಾಗಿತ್ತು. ಚೆನ್ನಾಗಿ ಮಾಡಿದ್ಯಾ? ನಾನೇ ಕಳಿಸಿದ್ದದು ಅಪ್ಪನ ಫೋನಿಂದ. ಹೌದಾ? ನಾನು ಅಮ್ಮ ಕಳಿಸ್ಬಿಟ್ಟೈತಲ್ಲ ಹೆಂಗೆ ಅಂದ್ಕೊಂಡೆ. ಎಲ್ಲಿ ಬರುತ್ತೆ, ನಾನೇ ಕಳಿಸಿಲ್ಲ ಕಣಮ್ಮ ಅಂದೆ. ಹೋಗ್ಲಿ ಕಳಿಸ್ಬಿಡೋ, ನೀವು ಅಪ್ಪನ ಫೋನಲ್ಲಿ ಇದೆಯಲ್ಲ, ನಾನೇ ಕಳಿಸ್ದೆ. ಓಕೆ, ರಮ್ಯನ್ಗೆ ಇವತ್ತು ಬರೋದಕ್ಕೆ ಹೇಳಿದ್ವಿ, ಅಲ್ಲಿ ಫಂಕ್ಷನ್ಗೆ ಹೋಗೋಣ ಬಾ ಅಂತ. ಸೊ ಬಂದಿದ್ದಾಳೆ, ಅವಳು ಬೇಗನೆ ಬಂದಳು, ನಮ್ಮದೇ ಲೇಟ್ ಆಗ್ತಾಯಿದೆ. ನೋಡ್ರಿ, ಅದೇನು ಕ್ಯಾನ್ಸಲ್ ಆಗಿಬಿಟ್ರ ಏನು ಎತ್ತ. ಸಿಕ್ಸ್ ಮಿನಿಟ್ಸಾ? ಬಟ್ ನಿಮ್ಗೆ ಲಗೇಜ್ ಎಲ್ಲ ಇರುತ್ತೆ. ಮೀಡಿಯಮ್ ಸ್ಮಾಲ್ ಎಲ್ಲ ಅಲ್ಲ, ದೊಡ್ಡ ಸೂಟ್ ಕೇಸ್ ಬಂದುಬಿಟ್ರೆ ಪ್ರಾಬ್ಲಮ್ಮು. ಈಗೆಲ್ಲರೂ CNG ಉಲ್ಟಾ ಏನಿಗಲ್ಲ. ನಡೀರಿ 6,000 रुपीज मेरा पे 10 मिनिट सगळं एवढा दया करून आता तुम्ही असं गेलो आपले लोक मागवत असला किंवा तर जाईल स्टेजवर ಏನೋ ಸ್ಟೇಜರ್ ಬರುತ್ತೆ, ಸ್ಟೇಜರ್ ಚೈತನ್ಯ ಪೂಜೆ ಏನು ಇಲ್ಲಿ ಯಾರಿಗೆ ಸನ್ಮಾನ ಮಾಡ್ತಾ ಇರೋದು ಅಂದರೆ ಇಟ್ಸ್ ಅ ಥ್ಯಾಂಕ್ಸ್ ಗಿವಿಂಗ್ ಫೆಲಿಸಿಟೇಟ್ ಥರ. ಅಂದರೆ ಈ ಫಂಕ್ಷನ್ಗೆ ಎಲ್ಲರೂ ದುಡ್ಡು ಹಾಕಿರ್ತಾರೆ, ಕಾಂಟ್ರಿಬ್ಯೂಟ್ ಮಾಡಿ ಒಂದು ಕಡೆ. ಈಗ ಚೌಲ್ಟ್ರಿಗೆ ದುಡ್ಡು ಕೊಡಬೇಕಾಗತ್ತಲ್ವಾ, ಅಡುಗೆ ಮಾಡೋದು, ಅಡುಗೆ ಸಾಮಾನು ತರೋದು, ಆ ಥರ ಎಲ್ಲನೂ ಖರ್ಚುಗಳಿರುತ್ತೆ. ಅದಕ್ಕೆ ಒಬ್ಬೊಬ್ಬರು ಕೂಡ ಕಾಂಟ್ರಿಬ್ಯೂಟ್ ಮಾಡಿರ್ತಾರೆ. ಯಾರು ಜಾಸ್ತಿ ಕಾಂಟ್ರಿಬ್ಯೂಟ್ ಮಾಡಿರ್ತಾರೋ, ಲೈಕ್ 5,000 10,000 ಆ ಥರ ಎಲ್ಲನೂ ಕೊಟ್ಟಿರ್ತಾರೋ ಅವ್ರಿಗೆ ಇಲ್ಲಿ ಥ್ಯಾಂಕ್ಸ್ ಗಿವಿಂಗ್. ಇವರು ರಾಜೇಶ್ ಅವರ ದೊಡ್ಡಮ್ಮ, ಇಲ್ಲೇ ಬ್ಯಾಂಗ್ಳೂರಲ್ಲಿ ಇರೋದು. ನಮ್ಮ ಅತ್ತೆ ಇದ್ದಾರಲ್ಲ, ಅವ್ರಿಗೆ ಕಸಿನ್ ಆಗಬೇಕು, ಕಸಿನ್ ಅಕ್ಕ. ಇವರೇ ದೊಡ್ಡವರು ಎಲ್ಲರಿಗಿಂತ. ಸೊ ಅವ್ರಿಗೆ ಅವರ ಫ್ಯಾಮಿಲಿಯಿಂದ ಕಾಂಟ್ರಿಬ್ಯೂಟ್ ಮಾಡಿರ್ತಾರಲ್ಲ, ಸೊ ಅವ್ರಿಗೆ ಅವರು ಹಿರಿಯರು ಅಂತ ಹೇಳಿ ಅವ್ರಿಗೆ ಥ್ಯಾಂಕ್ಸ್ ಗಿವಿಂಗ್ ಮಾಡಿದ್ರು. ಈಗ ರಾಜೇಶ್ ಹೆಸರು ಕರೆದ್ರು. ರಾಜೇಶ್ ಸಾನುಗೂ ಬಾ ನೀನು ನನ್ನ ಜೊತೆನೆ. ಅವಳು ಚಿಕ್ಕದ್ರಿಂದನೂ ಜೊತೆಗೆ ಹೋಗ್ತಾ ಇದ್ಲು. ಈ ಸರಿನೂ ಜಸ್ಟ್ ಹಾಗೆ ಹೋದ್ಲು. ನೋಡಿದ್ರೆ ರಾಜೇಶಿಗೆ ಕೊಡೋ ಬದಲು ಸಾನುಗೆ ಕೊಟ್ಬಿಟ್ರು. ಅವಳಿಗೆ ಸರ್ಪ್ರೈಸ್ ಒಂಥರ, ಇದ್ಯಾಕಿದು ನನಗೆ ಹಿಂಗೆ ಕೊಡ್ತಾ ಇದ್ದಾರೆ ಅಂತ ಗೊತ್ತಾಗ್ತಾನೆ ಇಲ್ಲ ಅವಳಿಗೆ. ಆ ಥರ ಈಗ ಯಾರ್ಯಾರು ಜಾಸ್ತಿ ಕಾಂಟ್ರಿಬ್ಯೂಟ್ ಮಾಡಿರ್ತಾರೋ ಅವ್ರಿಗೆಲ್ಲರಿಗೂ ಥ್ಯಾಂಕ್ಸ್ ಗಿವಿಂಗ್ ಆಯಿತು. ಇಲ್ಲಿ ಬಂದಿರೋರಿಗೆಲ್ಲಾನು ಅಂದರೆ ಬೆಳಿಗ್ಗೆಯಿಂದನೇ ಫಂಕ್ಷನ್ ಶುರುವಾಗಿರುತ್ತೆ, ಬಟ್ ಇವಾಗ ಬಂದಿರ್ತಾರಲ್ವಾ, ಅದಕ್ಕೆ ಬಂದಿರೋರಿಗೆಲ್ಲಾನು ಕೂಡ ಮಂಗಳಾರತಿ ಮಾಡಿ ಆರತಿ ಕೊಡ್ತಾ ಇದ್ದಾರೆ. ಇದಾದಮೇಲೆ ಮಹಾಮಂಗಳಾರತಿ ಆಗೋದು ನೈವೇದ್ಯದ ಟೈಮಲ್ಲಿ. ಸೊ ಎಲ್ಲ ಅಡುಗೆ ರೆಡಿ ಆದಮೇಲೆ ನೈವೇದ್ಯ ಮಾಡಿ ಮಹಾಮಂಗಳಾರತಿ ಆಗುತ್ತೆ. ಇಲ್ಲಿ 3 ಕಳಶ ಇದೆ. ಒಂದು ಪಟ್ಟಲದಮ್ಮ, ಪಿರಿಪಟ್ಟಲದಮ್ಮ, ಕಾಲಭೈರವೇಶ್ವರ.
ಮಹಾಮಂಗಳಾರತಿ ಆದಮೇಲೆ ಊಟಕ್ಕೆ ಶುರು ಆಗುತ್ತೆ. ಹಾಲ್ ಇದೆ, ಡೈನಿಂಗ್ ಹಾಲು, ಅಲ್ಲಿಗೆ ಬಂದಿದ್ದೀವಿ, ಕೂತ್ಕೊಂಡಿದ್ದೀವಿ. ನಮಗೆ ಸರ್ವ್ ಮಾಡೋ ಮುಂಚೆ ಮುತ್ತೈದೆಯರಿಗೆ ಅವರು ಬೆಳಿಗ್ಗೆಯಿಂದ ಉಪವಾಸ ಇದ್ದು ಮಧ್ಯಾಹ್ನದ ಊಟ ಮಾಡೋದು ಅವರು. ಸೊ ಮುತ್ತೈದೆಯರಿಗೆ ಸ್ಪೆಷಲ್ ಪೂಜೆ, ಸ್ಪೆಷಲ್ ಊಟ. ಅವ್ರಿಗೆ ಮೊದಲು ಪೂಜೆ ಮಾಡಿ ಊಟ ಸರ್ವ್ ಮಾಡಿ ಅವ್ರು ತಿನ್ನಕ್ಕೆ ಶುರು ಮಾಡಿದ್ಮೇಲೆ ನಮಗೆ ಸರ್ವ್ ಮಾಡೋದು. ಈ ಥರ ನಮ್ಮಲ್ಲಿ ಏನಂತಾರೆ ಅಂದರೆ, ನಮ್ಮ ಮನೆಗಳಲ್ಲಿ ಸಣ್ಣ ಪುಟ್ಟ ಪೂಜೆ ಮಾಡಿದ್ರು ಕೂಡ ನಾವು ಈ ಕಲ್ಚರ್ನ ಫಾಲೋ ಮಾಡ್ತೀವಿ. ಸೊ ಇವರು ನಮ್ಮ ರಾಜೇಶ್ ಅವರ ಕಸಿನ್ ಹಸ್ಬೆಂಡ್, ಎಲ್ಲರೂ ಬೆಂಗಳೂರಲ್ಲೇ ಇರೋದು. ಅವರ ನಮ್ಮ ಮುಂದೆ ಕೂತಿದ್ದಾರೆ, ನಾವು ಈ ಸೈಡಲ್ಲಿ ಒಂದು ಲೈನಲ್ಲಿ ಕೂತ್ಕೊಂಡಿದ್ದೀವಿ. ತೋತಾಪುರಿ ಮಾವಿನಕಾಯಿ ಮರ ಇದು ಚೆನ್ನಾಗಿ ಬೆಳೆದಿದೆ. ಎಷ್ಟೊಂದು ಬ್ರಾಂಚಸ್ ಇದೆ ನೋಡಿ, ಇಲ್ಲಾಂದ್ರೆ ಒಂದೇ ಒಂದು ಮೇಲೆ ಹೋಗ್ಬಿಟ್ಟು ಆಮೇಲೆ ಹರಡಿರುತ್ತೆ. ನೀನು ಒದ್ಕೊಂಡು ಆ ಕಡೆ ಒದ್ಕೊಂಡು ಹೋಗೋಣ. ಊಟ ಆಯಿತು. ರಾಜೇಶ್ ಮಾತಾಡ್ಸ್ಕೊಂಡು ಬರ್ತೀನಿ, ಕಿಚನ್ನಲ್ಲಿ ಹೋಗ್ಬಿಟ್ಟು ಮಾತಾಡ್ಸ್ಕೊಂಡು ಬರ್ತೀನಿ ಅಂತ ಹೋಗಿದ್ದಾರೆ. ಸೊ ನಮ್ಮ ಸಾನವ್ರು ಇಲ್ಲಿ ಹತ್ತು ಕೂತ್ಕೊಳ್ತೀನಿ ಅಂತ ಕೂತ್ಕೊಂಡ್ರು. ಬಂದರು ನೋಡಿ. ಹಾಯ್ ಬೇಬಿ, ಎಂಜಾಯ್. ಬನ್ನಿ ಹೋಗೋಣ. ಈ ಸ್ಯಾರಿ ನೀವು ನೋಡಿರ್ತೀರ, ನಾನು ಹೋದ ವರ್ಷ ಅಲ್ಲ ಹೋದ ವರ್ಷ ಲಕ್ಷ್ಮಿ ಹಬ್ಬದಲ್ಲಿ ತೊಗೊಂಡಿದ್ದೆ. ಸೊ ಇದು ನಾನು ಅಂಗಡಿಯಲ್ಲಿ ತೊಗೊಂಡಿದ್ರಿಂದ ಲಿಂಕ್ ಅವೈಲೇಬಲ್ ಇಲ್ಲ. ಹೊರಡೋಣ, ಬನ್ನಿ. ಬನ್ನಿ, ಕೀಳ್ಬಿಡಿ. ತೋತಾಪುರಿನಾ? ಈಚೆ ಮನೆಗೆ ಬಂದ್ವಿ, 4:15 ಮನೆಗೆ ಬಂದ್ವಿ. ಆ್ಯಂಡ್ ರಮ್ಯಾ ಬರ್ತಾ ಅಲ್ಲೇ ಬಸ್ ಸ್ಟಾಪ್ ಹತ್ರ ಇಳ್ಕೊಂಡ್ಲು. ಯಾಕಂದರೆ ಇವತ್ತು ಬಸ್ಗಳೇನಾದರೂ ಕಡಿಮೆ ಆಗಿಬಿಟ್ಟು ಮತ್ತೆ ರಶ್ ಆಗುತ್ತೆ, ಲೇಟ್ ಆಗಿಬಿಟ್ರೆ ಬೇಡ ಅಂದ್ಬಿಟ್ಟು ಅಲ್ಲೇ ಬಸ್ ಸ್ಟಾಪ್ ಹತ್ರನೇ ಇಳ್ಕೊಂಡ್ಲು. ಮನೆಗೆ ಬಂದರೂ ಏನೋ ಅವಳು ರೆಸ್ಟ್ ಮಾಡೋಕ್ಕಾಗಲ್ಲ. ಅದು ಅಟ್ಲೀಸ್ಟ್ ನಾನು ಡೈರೆಕ್ಟ್ ಮನೆಗೆ ಹೋಗ್ತೀನಿ, ಅಲ್ಲೇ ಹೋಗ್ಬಿಟ್ಟು ರೆಸ್ಟ್ ಮಾಡ್ತೀನಿ ಸಂಜೆ ತನಕ ಅಂತ ಹೇಳ್ಬಿಟ್ಟು ಹೊರಟ್ಲು. ಈಗ ಡ್ರೆಸ್ ಚೇಂಜ್ ಮಾಡ್ತೀನಿ. ಸಖತ್ತು ಶಕೆ ಇವತ್ತು. ಫ್ಯಾನ್ ಹಾಕ್ಕೊಂಡಿದ್ದೀನಿ. ಇದ್ದಕ್ಕಿದ್ದಂಗೆ ಹೇಗಾಗುತ್ತಲ್ವ, ಬೆಳಿಗ್ಗೆ ಚಳಿ ಇರುತ್ತೆ, ಮಧ್ಯಾಹ್ನ ಫುಲ್ ಶಕೆ, ರಾತ್ರಿ ಇನ್ನೂ ಒಂದು ಸಾರಿ ಚಳಿ ಶುರು ಆಗುತ್ತೆ. ಶಿವರಾತ್ರಿ ಆಗೋ ತನಕ ಚಳಿ ಕಡಿಮೆ ಆಗೋದಿಲ್ಲ ಅಂತ ಮೊದಲಿಂದನೂ ಹೇಳ್ತಾಯಿದ್ರು. ಆದರೆ ಈಗ ನೋಡಿ, ಶಿವರಾತ್ರಿ ಇನ್ನೂ ಒಂದು ವಾರ ಇದೆ, ಆಲ್ರೆಡಿ ಶಕೆ ಶುರುವಾಗ್ಬಿಟ್ಟಿದೆ. ಫ್ಯಾನ್ ಹಾಕಿದ್ರೂ ಗಾಳಿನೇ ಬರ್ತಾ ಇಲ್ಲ. ಸಾನು ಒಂದಿದ್ದಕ್ಕೆ ಪಾಪ ಅವಳು ಕೈಯಲ್ಲಿ ಒಂದು ಫ್ಯಾನ್ ಇದೆ, ಕೈಯಲ್ಲಿ ಹಾಕೋದು, ಅದನ್ನು ತೊಗೊಂಡು ಗಾಳಿ ಹಾಕ್ತಾಯಿದ್ಲು ನನಗೆ. ಸೊ ಅವಳೀಗ ಆಟಾಡೋದಕ್ಕೆ ಹೋಗಿದ್ದಾಳೆ. ನಾನು ಡ್ರೆಸ್ ಚೇಂಜ್ ಮಾಡಿ ಸ್ವಲ್ಪ ರೆಸ್ಟ್ ಮಾಡಿ ಮತ್ತೆ ರಾತ್ರಿಗೆ ಅಡುಗೆಗೆ ಏನು ಮಾಡೋದು ಅಂತ ಯೋಚನೆ ಮಾಡಬೇಕು. ಬಂದ ಮೇಲೆ ಸ್ನೇಹಿತರೆ, ಅದು ಏನು ಮಾಡೋದಕ್ಕೆ ಮನಸ್ಸೇ ಇರಲಿಲ್ಲ. ಮಲ್ಕೊಂಡೇ ಇದ್ದೆ 7:15 ತನಕನೂ. 7:15ಗೆ ಇನ್ನೇನಾದರೂ ಅಡುಗೆ ಮಾಡಬೇಕಲ್ಲ, ಇನ್ನು ಹೊರಗಡೆ ತಿನ್ನೋದು ಸರಿ ಇರೋದಿಲ್ಲ ಅಂತ ಅಂದ್ಕೊಂಡು ಪರೋಟ ತರಿಸ್ದೆ, ಅದ್ರ ಜೊತೆ ಮೊಟ್ಟೆ ತರಿಸ್ದೆ. ಮೊಟ್ಟೆ ಎಗ್ ಬುರ್ಜಿ ಮಾಡು ಅಂದರು ರಾಜೇಶ್. ಅಯ್ಯೋ ಅದೆಲ್ಲ ಯಾರು ಮಾಡ್ತಾರೆ ಹೋಗಿ, ಎಗ್ ರೋಲ್ ಮಾಡಿಬಿಡ್ತೀನಿ, ಪರೋಟ ತೊಗೊಂಡು ಬನ್ನಿ ಅಂತ ತರಿಸ್ದೆ. ಎಗ್ ರೋಲು ನಾನು ಹೇಗೆ ಮಾಡೋದು ಅಂದರೆ, ಪರೋಟ ಬಿಸಿ ಮಾಡ್ಕೊಳ್ತೀನಿ, ಈ ಥರ ಆಮ್ಲೆಟ್ ಥರ ಹಾಕಿಬಿಟ್ಟು ಅದಕ್ಕೆ ಸ್ವಲ್ಪ ಉಪ್ಪು ಮತ್ತು ಖಾರ ಹಾಕ್ಕೊಳ್ತೀನಿ. ಅದ್ರ ಮೇಲ್ಗಡೆ ಈ ಪರೋಟನ ಪ್ರೆಸ್ ಮಾಡ್ತೀನಿ. ಸೊ ಒಂದು ಕಡೆ ಪರೋಟನ ಕುಕ್ ಮಾಡ್ಕೊಂಡಿರ್ತೀನಿ ನಾನು, ಒಂದು ಕಡೆ ಹಾಗೆ ಬಿಟ್ಟಿರ್ತೀನಿ. ಸೊ ಕುಕ್ ಮಾಡಿರೋ ಕಡೆನೇ ಆಮ್ಲೆಟ್ ಮೇಲೆ ಪ್ರೆಸ್ ಮಾಡ್ತೀನಿ. ಸೊ ಅದು ಅಂಟ್ಕೊಳ್ಳುತ್ತೆ. ತಿರುಗಿಸ್ಬಿಟ್ಟು ಇನ್ನ ಒಂದು ಕಡೆ ಕುಕ್ ಮಾಡಿರೋದಿಲ್ವಲ್ಲ, ಅದನ್ನ ಕುಕ್ ಮಾಡ್ಕೊಳ್ತೀನಿ. ಆಮೇಲೆ ಅದಕ್ಕೆ ರೋಲ್ ಮಾಡೋದಕ್ಕೆ ಮಧ್ಯ ಸ್ವಲ್ಪ ತರಕಾರಿಗಳು ಹಾಕಬೇಕು. ನಾನು ಈರುಳ್ಳಿ, ಟೊಮ್ಯಾಟೊ, ಕ್ಯಾಪ್ಸಿಕಮ್ ಇಷ್ಟನ್ನ ಹಾಫ್ ಕುಕ್ ಮಾಡಿಕೊಂಡು ಅದಕ್ಕೆ ಉಪ್ಪು, ಖಾರ, ಅರಿಶಿನ, ಗರಂ ಮಸಾಲ, ಧನಿಯಾ ಇಷ್ಟನ್ನ ಟೇಸ್ಟ್ಗೆ ಎಷ್ಟು ಬೇಕೋ ಅಷ್ಟು ಫ್ಲೇವರ್ಗೆ ಹಾಕ್ಬಿಟ್ಟು ಕುಕ್ ಮಾಡಿ ಇಟ್ಕೊಂಡಿರ್ತೀನಿ. ನೋಡಿ ಈ ಥರ ಮಾಡ್ಕೊಂಡಿದ್ದೀನಿ. ಆ ತವಾ ಮೇಲೇನೆ ಮಾಡಿಕೊಂಡೆ. ಲಾಸ್ಟಲ್ಲಿ ಸ್ವಲ್ಪ ಕೊತ್ತಂಬರಿ ಮತ್ತು ಹಸಿ ಈರುಳ್ಳಿ, ಅದು ಕ್ರಂಚ್ಗೆ ಚೆನ್ನಾಗಿರುತ್ತೆ. ಆ್ಯಂಡ್ ಫ್ಲೇವರ್ ಅದರದ್ದು ಸ್ವಲ್ಪ ಖಾರ ಸ್ವೀಟ್ ಬರುತ್ತಲ್ಲ, ಆವಾಗ ಚೆನ್ನಾಗಿರುತ್ತೆ. ಸೊ ಅದನ್ನು ಮಿಕ್ಸ್ ಮಾಡಿಬಿಟ್ಟು ಈ ರೋಲ್ ಮಧ್ಯ ಇಟ್ಬಿಟ್ಟು ತಿನ್ನೋದು ಚೆನ್ನಾಗಿರುತ್ತೆ. ನಮ್ಮ ಸಾನಕ್ಕೆ ತುಂಬ ಇಷ್ಟ. ಅದಕ್ಕೆ ಇದನ್ನೇ ಮಾಡೋಣ, ಬೇಗ ಆಗುತ್ತೆ ಅಂದ್ಬಿಟ್ಟು 1 ಗಂಟೆ ಟೈಮಲ್ಲಿ ಪ್ರಿಪೇರು ಮಾಡಿಕೊಂಡು ಕುಕ್ಕು ಮಾಡಿ ಡಿನ್ನರ್ ರೆಡಿ. ನಾನು
ಪರೋಟ ಜಾಸ್ತಿ ತರಿಸಲ್ಲ, ಯಾಕಂದರೆ ಮೈದಾ ಅಂತ ಹೇಳಿಬಿಟ್ಟು ಮನೇಲೇ ಚಪಾತಿ ಮಾಡ್ಕೊಳ್ತೀನಿ. ಬಟ್ ಚಪಾತಿದು ರೋಲ್ ಮಾಡಿದ್ರೆ ಅಷ್ಟು ಟೇಸ್ಟ್ ಬರೋದಿಲ್ವಂತೆ, ಅದಕ್ಕೆ ತಿಂಗ್ಳಿಗೆ ಒಂದ್ಸಾರಿ ತಂದರೆ ಹೋಗ್ಲಿ ಬಿಡು ಚೀಟ್ ಮೀಲ್ ಥರ ಅಂದ್ಕೊಂಡು ತರಿಸ್ತೀನಿ. ಸೊ ಇವತ್ತು ವ್ಲಾಗ್ ಇದರೊಂದಿಗೆ ಎಂಡ್ ಮಾಡ್ತೀನಿ ಸ್ನೇಹಿತರೆ. ಇವತ್ತು ಜಾಸ್ತಿ Q&A ಮಾಡೋಕ್ಕಾಗಲಿಲ್ಲ, ಬಟ್ ನೆಕ್ಸ್ಟ್ ವ್ಲಾಗಲ್ಲಿ ನಿಮ್ಮ ಕ್ವೆಶನ್ಸ್ಗೆ ಆನ್ಸರ್ ಕೊಡ್ತೀನಿ. ಟೇಕ್ ಕೇರ್, ಬಾಯ್ ಬಾಯ್. ಪ್ಲೀಸ್ ಇವತ್ತಿನ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡೋದನ್ನು ಮಾತ್ರ ಮರಿಬೇಡಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಬಾಯ್ ಬಾಯ್ ಸ್ನೇಹಿತರೆ.